ಸುಧನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರರೇ, ಇದಾ ಮಗನೊಂದು ದಿನವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ದೇವರ ದಯೆ ನಮಗೆ ಕಾಣಲಿಕ್ಕೆ ಇರೋದು ಈ ಲೋಕದಲ್ಲಿ ಎಲ್ಲವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ನಮ್ಮ ಬಾಯು, ನಮ್ಮ ನೀರು, ನಾವು ಈ ಜೀವನ ಎಲ್ಲವನ್ನು ದೇವರ ದಯೆಯಿಂದಾಗಿ ನಮಗೆ ಸಿಕ್ಕಿದ್ದು. ನಾವು ಕಷ್ಟಪಟ್ಟಲ್ಲ ನಾವು ನೀರನ್ನು ಕುಡಿಯೋದು. ಯಾಕೆಂದರೆ ಒಂದು ಸಮಯ ಮಳೆ ಇಲ್ಲದೆ ಹೋದರೆ ನಾವೆಲ್ಲರೂ ನೀರಿಗಾಗಿ ಕಷ್ಟಪಡುತ್ತೇವೆ. ಅದರೊಟ್ಟಿಗೆ ವಾಯು ನಮ್ಮಿಂದ ತಡೆಗೊಂಡಿದ್ದರೆ ನಮ್ಮ ಪ್ರಾಣವನ್ನೇ ಹೋಗುತ್ತದೆ. ಆಗ ಯಾವುದಕ್ಕಾಗಿ ನಾವು ಜೀವಿಸುತ್ತೇವೆ ಎಂಬುದನ್ನು ಇನ್ನು ನಾವು ಅರಿಯಬೇಕು. ಯಾವ ಸನ್ನಿವೇಶದಲ್ಲಿಯೂ ಈ ಲೋಕದಿಂದ ನಾವು ಹೋಗಬಹುದು. ಆದರೆ ನಿರೀಕ್ಷೆ ಕಳಕೊಂಡರೆ ಪ್ರಿಯ ಮಕ್ಕಳೇ, ಜೀವನದ ಇಕ್ಕಟ್ಟು ಬಿಕ್ಕಟ್ಟುಗಳು ನಮ್ಮನ್ನು ಕಾಡುತ್ತದೆ. ಅಲ್ಲಿ ನಮಗೆ ದೇವರು ಹೇಳುವ ಮಾತುಗಳು ವ್ಯಕ್ತವಾಗಿ ತಿಳಿಯಬೇಕು. ನಿರ್ಮಲ ಹೃದಯಗಳು ವಾಕ್ಯ ಬಂದರು, ಅವರು ದೇವರನ್ನು ಕಾಣುವರು. ನಿರ್ಮಲ ಹೃದಯವುಳ್ಳವರಾಗಿ ಮಾರ್ಪಡಿಸಲಿಕ್ಕೆ ಬೇಕಾಗಿ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 8ನೇ ವಾಕ್ಯ, ನಿರ್ಮಲ ಹೃದಯವನ್ನು ನಮಗೆ ಇಲ್ಲಲಾದರೆ ನಾವು ಈ ಲೋಕದ ಇಕ್ಕಟ್ಟಿನಲ್ಲಿ ನಾವು ಬಿದ್ದೋಗುತ್ತದೆ. ಪ್ರಿಯ ಮಕ್ಕಳೇ, ನಿರ್ಮಲ ಚಿತ್ತರಾಗಿ ಜೀವಿಸೋಣ. ಆಗ ನಮ್ಮ ಕುಟುಂಬವನ್ನು, ನನ್ನ ಪಾರಿಷನ್ನು, ನನ್ನ ಧರ್ಮಸಭೆಯನ್ನು ನಿರ್ಮಲರಾಗಿ ಮಾರ್ಪಡಿಸಲಿಕ್ಕೆ ನನ್ನಿಂದ ಅದು ಪ್ರಾರಂಭವಾಗಬೇಕು. ಇಲ್ಲವಾದರೆ ಅವರು ಮಾಡಿದ ನಂತರ ನಾನು ನಿರ್ಮಲ ಹೃದಯಗಳಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಯೇಸುವೆ, ನನಗೆ ನಿಮ್ಮಂದೇ ಇರುವಂಥ ಒಂದು ಹೃದಯ ದಯಪಾಲಿಸಿ. ಯೇಸುವೆ, ನಿಮ್ಮಂದೇ ಇರುವಂಥ ಒಂದು ಹೃದಯ ನನಗೆ ದಯಪಾಲಿಸಿಗೆ ಬೇಕಾಗಿ ಈ ದಿನ ನಾನು ಹಾತುರ ಪಡುತ್ತೇನೆ ಎಂಬ ಅರಿವಿನಿಂದ ನಮಗೆ ಈ ರಾತ್ರಿಯನ್ನು ದೇವರ ಸನ್ನಿಧಿಗೆ ಸಮರ್ಪಿಸಿ ನಾವು ಹೊಸ ಪ್ರಭಾತಕ್ಕಾಗಿ ನಾವು ಸಾಗೋಣ, ಪ್ರಾರ್ಥಿಸೋಣ. ಇದನ್ನು ಶೇರ್ ಮಾಡಬೇಕು ಎಂದು ವಿನಂತಿಸ್ತಾ ಪಿತನ, ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.